ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವಿತ್ರ ಟೇಲರ್. ಇವತ್ತು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿರೋವು, ಒಂದೇ ದಿನ ಸ್ಟಿಚ್ ಮಾಡಿರೋದಲ್ಲ. ಇವು ಬ್ಲೌಸ್ ಒಂದಿನ ಸ್ಟಿಚ್ ಮಾಡೀನಿ, ಇವು 2 ದಿನ ಸ್ಟಿಚ್ ಮಾಡೀನಿ. ಇವು ಇಷ್ಟು ಬ್ಲೌಸ ಇವತ್ತು ಕೊಡಬೇಕಾಗ್ಯದ. ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ಬೇಕಂತೇಳಿ ತೆಗ್ದೀನಿ. ಎಲ್ಲ ರೆಡಿ ಮಾಡಿ ಬ್ಯಾಗಿಗೆ ಹಾಕಿಟ್ಟಿದ್ದ ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತೆ ಓಪನ್ ಮಾಡಿ ನೋಡ್ರಿ. ಎಲ್ಲ ಒಂದೊಂದು ಶೇಪ ಸಿಂಪಲ್ ಬ್ಲೌಸ್ ಅದ. ಇದು ಸಿಂಪಲ್ ಹೋಗ್ದೀನಿ. ಸ್ಲೀವ್ಸಿಗೆ ಆಲ್ರೆಡಿ ಇದೇ ಥರ ಡಿಸೈನ್ ಬಂದಿತ್ತು. ಇದಕ್ಕೆ ನಾರ್ಮಲ್ ಬ್ಲೌಸ್ ಅದ ನೋಡ್ರಿ. ಇದು ಸಿಂಪಲ್ ಬ್ಲೌಸ್ ಒಂದು ಡೋರಿ ಇರ್ತೀನಿ. ಏನೂ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಜಾಸ್ತಿ ಬ್ಲೌಸ್ ಸಿಂಪಲ್ ಬ್ಲೌಸ್ ನಿಮಗೆ ತೋರಿಸ್ತೀನಿ. ಮತ್ತು ಇದೇನು ಹೊಸದಾಗಿಲ್ಲ, ತೋರ್ಸೋಕೆ ಹೋಗಲ್ಲ ನಿಮಗೆ. ಇದು ಎಲಿ ಶೇಪ್ ಇಟ್ಟಿನಿ ನೋಡ್ರಿ. ಇದೊಂದು ಎಲಿ ಶೇಪ್ ಇಟ್ಟಿನಿ. ಇಲ್ಲಿ ಸಿಂಪಲ್ ಈ ಥರ ಡೋರಿ ಮಾಡೀನಿರುತ್ತೆ. ಎಲ್ಲ ಬ್ಲೌಸಿಗೂ ಅದೇ ಬಟ್ಟೆಯಿಂದ ಅದರಿಂದನೇ ಡೋರಿ ಮಾಡ್ಕೊಂಡೀನಿ. ಬಟ್ ಎಲ್ಲ ಫಿನಿಶಿಂಗ್ ನೀಟ್ ಇರ್ಬೇಕು ನೋಡ್ರಿ. ಈಗ ಎಲ್ಲ ಬ್ಲೌಸ ಫಿನಿಶಿಂಗ್ ಈ ಟೈಪ್ ಕೊಟ್ಟು ನಾನು ಎಲ್ಲಿ ಶೇಪ್ ಅಂದರೂ ಎಲ್ಲಿ ಫಿನಿಶಿಂಗ್ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಫಿನಿಶಿಂಗ್ ನೀಟ್ ಬಂದ. ಈ ಮೂಲಿ ಕಚ್ಚಾ ಪಾಯಿಂಟ್ ಏನದಲ್ಲ ಫುಲ್ ನೀಟಾಗಿ ಬರಬೇಕು. ಇಲ್ಲಿ ಸೂಜಿ ಕುಂತು ಹಿಂಗೆ ಟರ್ನ್ ಮಾಡ್ಕೊಂಡ್ರೆ ಎಲ್ಲಿ ಶೇಪ್ ನೀಟಾಗಿ ಬರ್ತದೆ. ಇದು ಫ್ರಂಟ ರೌಂಡ್ ನೆಕ್ ಕೊಟ್ಟು ನೋಡ್ರಿ. ಇದೇ ಥರ ಈ ಬ್ಲೌಸ ಈ ಟೈಪ್ ಬಂದ್ರೆ ನೋಡ್ರಿ. ಜಸ್ಟ್ ನಿಮಗೆ ತೋರಿಸಿ ಕೊಡ್ಬೇಕನ್ನೋದಕ್ಕಾಗಿ ಫುಲ್ ಕ್ಲಾರಿಟಿಯಾಗಿ ವಿಡಿಯೋ ಏನು ತೋರ್ಸೋಕತ್ತಿಲ್ಲ, ಯಾಕಂದರೆ ಎಲ್ಲ ನನ್ನ ಬ್ಲೌಸ್ ಡಿಸೈನ್ ನೋಡಿರಿ ನೀವು. ಅದಕ್ಕಾಗಿ ಹೊಸದಾಗಿ ನಾನು ಡಿಸೈನ್ ಮಾಡಿ ತೋರಿಸಲ್ಲ. ಸುಮ್ಮನೆ ಬ್ಯಾಕ್ ನೆಕ್ಕಿಂದ ಶೇಪ್. ಇದು ಪಂಚ್ಕೊಳ್ಳಿ ಇಟ್ಟು ನೋಡಿರಿ. ಇಲ್ಲಿ ಹಿಂಗೆ ಶೇಪ್ ತೊಗೊಂಡು ಇಲ್ಲಿ ಶೇಪ್ ಔಟ್ ಮಾಡೀನಿ. ಪಂಚ್ಕೊಳ್ಳ ಇದ್ರದ್ದು ಬಟ್ಟೆ ಡೋರಿ ಇಟ್ಟೀನಿ. ಇಲ್ಲಿ ನೀಟಾಗಿ ಇಲ್ಲಿ ತೊಗೊಂಡ್ಬಂದು ಈ ಮೂಲಿ ಇಲ್ಲಿ ಸೂಜಿ ಇಟ್ಟು ಇಲ್ಲಿ ಟರ್ನ್ ಮಾಡ್ಕೊಂಡ್ರೆ ಫಿನಿಶಿಂಗ್ ನೀಟ್ ಬರುತ್ತೆ. ಇಲ್ಲಿ ಸೇಮ್ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು. ಈ ಸ್ಲೀವ್ಸಿಂದ ಈ ಥರ ಫ್ರಂಟ್ ಕೂಡ ರೌಂಡ್ ಇಟ್ಟಿನಿ. ಇದು ಇದೊಂದೇ ಉದ್ದ ತೋಡಿಟ್ಟೀನಿ. ಉದ್ದ ತೋಡಿಟ್ಟು ಬ್ಯಾಕ್ ಚೌಕ್ ಇಟ್ಟಿನಿ ನೋಡಿರಿ. ಇದು ಬಟ್ಟೆ ಸಾಕಿಲ್ಲ, ಇದ್ರದ್ದು ಒಂದೇ ರೆಡಿಮೇಡ್ ಡೋರಿ ಹಚ್ಚೀನಿ. ಇದಕ್ಕೂ ಗೋಲ್ಡನ್ ಕಲರ, ಇದೇ ಕಲರ್ ಡೋರಿ ಭೀ ಇರಲಿಲ್ಲ. ಈ ಕಲರ್ ಡೋರಿ ಕೊಟ್ಟೀನಿ. ಚೌಕದ ಇದರ ನೆಕ್ರಿ. ಸ್ಲೀವ್ಸ್ ಇದ್ರೆ ಉದ್ದಿಟ್ಟು ನೋಡಿರಿ. ಇವು ಒಬ್ಬರದೇ ಕಸ್ಟಮರ್ದ ಸೀರೆ ಎಲ್ಲ. ಈಗ ಇದ್ರೊಳಗೆ ಸೀರೆಗಳು ಅದಾವ. ಅಷ್ಟು ಸೀರೆ ಎಲ್ಲ ಪೀಕೋ ಹಾಕಿಟ್ಟಿನಿ. ಇದ್ರೊಳಗೆ ಸೀರೆಗಳೆಲ್ಲ ಅಷ್ಟು ಸೀರೆ ಪೀಕೋ ಹಾಕ್ಯದ. ಇದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದು. ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಡು ಅಂತ ಹೇಳಿದ್ರೆ ಎಲ್ಲ ಎಕ್ಸ್ಟ್ರಾ ಇಟ್ಟು ನಾನು. ನೀವೇ ನೋಡ್ಬೋದು. ಇಷ್ಟು ಬ್ಲೌಸ್ ಒಬ್ಬರದೇ. ಫಸ್ಟಾಗಿ ಎಲ್ಲ ನಾರ್ಮಲ್ ಸಾದಾ ಬ್ಲೌಸ್ ಅವ್ರಿಗೆ ಹೊಲ್ದಿದ್ದು ಎಲ್ಲ ಇಷ್ಟು ಈ ಒಬ್ಬರ್ತದ ಮುಗ್ದ ನೋಡ್ರಿ. ಇಷ್ಟು ಬ್ಯಾಗ್ ಹಾಕಿಡ್ತೀನಿ. ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಈಗ ಅರ್ಜೆಂಟ್ ಅದ, ನಿಮಗೆ ತೋರಿಸಿ ಪಟ್ ಅಂತ ಕೊಡ್ಬೇಕು ಅವ್ರಿಗೆ ಅಂಥೇಳಿ ಇಟ್ಟಿದ್ದ. ಇಷ್ಟು ಈ ಒಬ್ರದ್ದು ಕಸ್ಟಮರ. ಫಿನಿಶಿಂಗ್ ನೀಟಾಗ್ಯಾವ್ರಿ. ಕರೆಕ್ಟ್ ಕುಂತ ಅವರಿಗೆಲ್ಲ ಫಿಟ್ಟಿಂಗ್ ಎಲ್ಲ ಚೆಂದಾಗ್ಯಾವ. ಇವು ಒಬ್ರದ್ದು ಸಪ್ರೇಟ್ ತೆಗೆದಿಡ್ತೀನಿ. ಅವ್ರು ಬರತ್ತಾರೀಗ. ಇವು ಸ್ಕೂಲ್ ಯೂನಿಫಾರ್ಮ್ ಸ್ಟಿಚ್ ಮಾಡೀನಿ. 3 ಜೊತೆ ಡ್ರೆಸ್ ಇವು. ಇದು ಒಂದು ಟಾಪು, ಇದೊಂದು ಟಾಪು. ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿರಿ. ಇದೊಂದು ಟಾಪು, 3 ಟಾಪು. ಇವು 3 ಪ್ಯಾಂಟ್ ಅದಾವ. ನಾನು ಏನು ಮಾಡಿದೆ, ನಾನು ಅವತ್ತೊಂದು ದಿನ ಹೊರಗೆ ಹೋಗೋ ಕೆಲಸ ಇತ್ತು. ಇವು 3 ಪ್ಯಾಂಟ 3 ಜಾಕೆಟ ಒಂದಿನ ಸ್ಟಿಚ್ ಮಾಡಿಟ್ಟು ಹೋಗಿದ್ದೆ. ನಿನ್ನೆ ಕೆಲಸ ಮುಗಿಸ್ಕೊಂಡು ಬಂದು 3 ಟಾಪ್ ಸ್ಟಿಚ್ ಮಾಡೀನಿ. 2 ದಿನ ಟೈಮ್ ತೊಗೊಂಡಿದ್ರಿ ನಾನು. ಒಂದೇ ದಿನದಾಗ ಆಗ್ತಿತ್ತು. ಆದರೆ ನಾನು ಕುಂತಿಲ್ಲ, ಸ್ವಲ್ಪ ಕೆಲಸ ಇತ್ತು. ಕೆಲಸ ಮಾಡ್ಕೊಂಡೇ ಮಾಡಿದ್ರೂ ಸ್ವಲ್ಪ ಲೇಟ್ ಆಯಿತು. ಈ ಜಾಕೆಟ್ ಈ ಥರ ಹೊಲ್ದು ನೋಡಿರಿ. ಜಾಕೆಟ್ ಬಟ್ಟೆ ಜಾಸ್ತಿನೇ ಬಂದಿರ್ತದೆ ರೀ. ಹಂಗಂತೇಳಿ ಒಳಗೆ ನಾನು ಏನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿಲ್ಲ. ಜಾಕೆಟ್ ಡಬಲ್ ಪದ್ರ ಮಾಡಿ ದಿಪ್ ಹೊಲ್ದೀನಿ. ಈ ಥರ ಫಿನಿಶಿಂಗ್ ಬಂದದ ನೋಡಿರಿ. ಫುಲ್ ಜಾಕೆಟ್ ಈ ಥರ ಫುಲ್ ಫಿನಿಶಿಂಗ್ ಬಂದದ. ನಾನು ಇವೆಲ್ಲ ಹೊರಗೆ ಕೊಡ್ತೀನಿ. ನಾನು ಇಲ್ಲಿ ಮನ್ಯಾಗ ಮಾಡಲ್ಲ. ಇದೆಲ್ಲ ಹೊರಗೆ ಕೊಟ್ಟು ಮಾಡಿಸ್ತೀನಿ. ಈ ಥರ ಎಲ್ಲ ಜಾಕೆಟು ಸೇಮ್ ಇದೇ ಥರ ಫಿನಿಶಿಂಗ್ ಬಂದವ. ಈ ಥರ ಸ್ಕೂಲ್ ಯೂನಿಫಾರ್ಮ್ 3 ಜೊತೆ ಸ್ಟಿಚ್ ಮಾಡೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕಂದರೆ ಕಮೆಂಟ್ ಮಾಡಿರಿ. ನಾನು ಎಲ್ಲ ಥರ ಡಿಸೈನ್ ಮಾಡ್ತೀನಿ. ಈ ಬ್ಲೌಸ 4 ಬ್ಲೌಸ್ ಹೊಲ್ತೀನಿ ರೀ. ಅದ್ರದ್ದು ಹಾಕಿದ್ದು ಇಷ್ಟು ಅದಾವ ನೋಡ್ರಿ. ಇಷ್ಟು ಬ್ಲೌಸ್ ಆಗ್ಯಾವ. ಎಷ್ಟು ಸ್ಕೂಲ್ ಯೂನಿಫಾರ್ಮ್ ಅವ ನೋಡ್ರಿ. ಇವು ಕಾಲರ್ ನೆಕ್ಕಿಟ್ಟು ಹೊಲ್ದಿ ನೋಡ್ರಿ. ಈಗ ಇದು ಕಾಲರ್ ನೆಕ್ಕಿಟ್ಟು ಹೊಲಿ ಅಂದರೆ ಇಲ್ಲಿ ಹುಕ್ಸ್ ಪಟ್ಟಿ ಮಾಡೀನಿ. ಇದೇ ಥರನೇ ಸೇಮ್ ಮೆಜರ್ಮೆಂಟ್, ಒಂದೇ ಮೆಜರ್ಮೆಂಟಿಂದ ಹುಡುಗಿಯರ್ದಿವು 2 3 ಅವ ನೋಡ್ರಿ. 3 ಸ್ಕೂಲ್ ಯೂನಿಫಾರ್ಮಿಂದೆ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಎಲ್ಲ ಫೋಲ್ಡ್ ಮಾಡಿ ನೀಟಾಗಿರ್ತೀನಿ. ಒಂದೇ ಒಂದು ಟಾಪ್ ಇದ್ರಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಲೀವ್ಸಿಗೆ ಈ ಥರ ಅದೇ ಕಾಲರಿಗೆ ಏನು ಬಟ್ಟೆ ಕೊಟ್ಟಿದ್ದಲ್ಲ ಅದೇ ಬಟ್ಟೆನೇ ಸ್ಲೀವ್ಸಿಗೆ ಕೊಟ್ಟು ನೋಡ್ರಿ. ಮತ್ತು ಮೇನ್ ಟಾಪಿಗೆ ಇಂಪಾರ್ಟೆಂಟ್ ಏನಂದ್ರೆ ಈ ಕಚ್ಚಾ ಪಾಯಿಂಟ್ ಏನದಲ್ಲ ಸೈಡಿಗೆ ಬರೋದು, ಇದು ನೀಟಾಗಿ ಬರಬೇಕಿಲ್ಲಿ. ಇದು ಶೇಪ್ ನೀಟಾಗಿ ಬಂದರೆ ಟಾಪ್ ನೀಟಾಗಿ ಬರ್ತದೆ. ಇಲ್ಲಾಂದರೆ ಇದು ಫಿನಿಶಿಂಗ್ ನೀಟ್ ಕೊಡಲ್ಲ. ಈಗ 2 ಸೈಡ್ ನೋಡ್ರಿ. ನಾನು ಒಂದು ಸೈಡಿಂದೇ ತೋರಿಸಲ್ಲ, ಈಗ 2 ಸೈಡಿಂದ ತೋರಿಸ್ತೀನಿ.
ಈ ಕಚ್ಚಾ ಏನದಲ್ಲ ಫಿನಿಶಿಂಗ್ ಕರೆಕ್ಟಾಗಿ ಚೌಕ್ ಬರಬೇಕು, ಈ ಕಡೆ ಹಿಂಗೆ ಕೂಡಬೇಕು, ಈ ಕಡೆ ಹಿಂಗೆ ಕೂಡಬೇಕು. ಇದು ನೀಟಾಗಿ ಬಂತಂದರೆ ಟಾಪ್ ಫಿನಿಶಿಂಗ್ ಅವ್ರಿಗೆ ಕರೆಕ್ಟಾಗಿ ಕೊಡ್ತದೆ. ಎರಡು ಫಿನಿಶಿಂಗ್ ಮೇನ್ ನೀಟಾಗಿರ್ಬೇಕು ನೋಡಿರಿ. ನಾನು ಅಷ್ಟು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದವ್ರು ಬಂದು ಒಯ್ತಾರೆ ಅಂಥೇಳಿ ನಿಮ್ಗೆ ವೀಡಿಯೋ ಮಾಡ್ಕೊಳಕ್ಕೆ ತೋರಿಸೋ ಸಲಕ್ಕೆ ಅಂಥೇಳಿ ಓಪನ್ ಮಾಡೀನಿ. ಇದೊಂದು ಟಾಪ್ ಚೂರು ಓಪನ್ ಮಾಡಿ ತೋರ್ಸತ್ತೀನಿ ನೋಡಿರಿ. ಸ್ಲೀವ್ಸ್ ಲೆಂತಿ ಸ್ಲೀವ್ಸ್ ಇಟ್ಟೀನಿ. ಇಷ್ಟು ಇವು ಟಾಪ್ ಅದ ನೋಡಿರಿ, 3 ಟಾಪ್ ಇಂದಿದ್ದು ಈ ಥರ ಸ್ಟಿಚ್ ಮಾಡಿ ನೋಡಿರಿ. ಇದೇ ಥರ ನಿಮಗೆ ಸ್ಕೂಲ್ ಯೂನಿಫಾರ್ಮ ಯಾವುದರ ವೀಡಿಯೋಗಳು ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾನು ಹೊಸ ಡಿಸೈನ್ ನಿಮಗೆ ಹಾಕ್ತೀನಿ. ನಾ ಎಷ್ಟು ಹೊಲಿತೀನಿ, ಎಷ್ಟು ಡಿಸೈನ್ ಸ್ಟಿಚ್ ಮಾಡ್ತೀನಿ ಅಷ್ಟು ವಿಡಿಯೋ ನಿಮಗೆ ಹಾಕ್ತೀನಿ. ಇದೇ ಥರ ವೀಡಿಯೋಗಳು ಬೇಕಂದ್ರೆ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ.